ಡಿಕೆ ಸಂಪುಟದಲ್ಲಿ ಹೊಸಬರಿಗೆ ಲಕ್ಕೋ ಲಕ್. ರಟ್ಟಾಯ್ತು ಗುಟ್ಟಾಗಿದ್ದಂತಹ ಡಿಕೆಶಿ ಸಂಪುಟ ರಹಸ್ಯ. ಸಿಎಂ ಡಿಕೆ ಶಿವಕುಮಾರ್ ಸಂಪುಟ ವಿಸ್ತರಣೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಡಿಕೆ ಸಂಪುಟದಲ್ಲಿ ಹೊಸಬರಿಗೆ ಲಕ್ಕೋ ಲಕ್. ಈಗ ಗುಟ್ಟಾಗಿದ್ದಂತಹ ಸಂಪುಟ ರಹಸ್ಯ ರಟ್ಟಾಗಿದೆ. ಡಿಕೆ ಶಿವಕುಮಾರ್ ಅವರ ಸಂಪುಟ ರಹಸ್ಯ. ಸಿಎಂ ಡಿಕೆ ಶಿವಕುಮಾರ್ ಸಂಪುಟ ವಿಸ್ತರಣೆಗೆ ಈಗ ಮುಹೂರ್ತ ಫಿಕ್ಸ್ ಆಗಿದೆ. ಜುಲೈ 21ರಂದು 15ರಿಂದ 17 ಸಚಿವರ ಪ್ರಮಾಣ ವಚನ ನಡೆಯಲಿದ್ಯಾ. ಈಗಾಗಲೇ ಹೈಕಮಾಂಡ್ ನಾಯಕರ ಕೈ ಸೇರಿದಂತಹ ಪಟ್ಟಿ, ಅನುಭವಕ್ಕೆ ಮಣೆ ಹಾಕಿ ಎಂದಿದ್ದ ಕಾಂಗ್ರೆಸ್ನ ಹಿರಿಯರು ಯಾರೆಲ್ಲ ಅನುಭವ ಹೊಂದಿದ್ದಾರೆ ಅವರಿಗೆ ಮಣೆ ಹಾಕಿ ಅಂತ ಹೇಳಿ ಕಾಂಗ್ರೆಸ್ನ ಹಿರಿಯರು ಹೇಳಿದ್ರು. ಆದರೆ ಇಲ್ಲಿ ಹೊಸಬರಿಗೆ ಲಕ್ಕೋ ಲಕ್ಕು. ಹೊಸಬರಿಗೆ ಹೆಚ್ಚು ಒತ್ತನ್ನು ರಾಹುಲ್ ಗಾಂಧಿ ನೀಡ್ತಾ ಇರುವಂಥದ್ದು. ಸಿಎಂ ಡಿಕೆ ಸಿದ್ದು ಹಾಗೂ ಹರಿಪ್ರಸಾದ್ಗೆ ಹೈಕಮಾಂಡ್ ಈಗ ಬುಲಾವ್ ನೀಡಿದೆ. ಸಂಪುಟ ಚರ್ಚೆಗೆ ಜುಲೈ 18ಕ್ಕೆ ದೆಹಲಿ ಪ್ರಯಾಣ ಫಿಕ್ಸ್ ಆಗಲಿದೆ. ಜುಲೈ 18ಕ್ಕೆ ದೆಹಲಿಗೆ ಪ್ರಯಾಣ ಬೆಳೆಸಲಿದ್ದಾರೆ. ಈಗಾಗಲೇ ವಿದೇಶದಿಂದ ರಾಹುಲ್ ಗಾಂಧಿ ದೇಶಕ್ಕೆ ವಾಪಸ್ ಆಗಿದ್ದಾರೆ. ಜುಲೈ 21ರ ಪಟ್ಟಿಯನ್ನ ತೋರಿಸಿಕೊಟ್ಟಿರುವಂತಹ ರಾಹುಲ್ ಗಾಂಧಿ ಏನು ತರಿಸ್ಕೊಂಡಿದ್ದಾರೆ ಜುಲೈ 21ಕ್ಕೆ. ಇನ್ನು ಈ ಪಟ್ಟಿಯಲ್ಲಿ ಹೊಸ ಮುಖಗಳಿಗೆ ಹೆಚ್ಚಿನ ಒಂದು ಆದ್ಯತೆಯನ್ನು ನೀಡಲಾಗಿದೆ. ಶಾಸಕರಾಗಿ 4-5 ಬಾರಿ ಗೆದ್ದಿರುವವರಿಗೆ ಕುರ್ಚಿಯ ಭಾಗ್ಯ. 4-5 ಬಾರಿ ಗೆದ್ದಿರುವಂತಹ 6ಕ್ಕೂ ಹೆಚ್ಚು ಜನರಿಗೆ ಮಂತ್ರಿಗಿರಿ. ಜುಲೈ 21ರಂದು ಡಿಕೆ ಶಿವಕುಮಾರ್ ಸಂಪುಟ ಭರ್ತಿಯಾಗುತ್ತಾ. 15ರಿಂದ 17 ಸಚಿವರ ಪ್ರಮಾಣ ವಚನ ಫಿಕ್ಸ್. ಇಲ್ಲಿ ನೋಡಿ, ಏನು ಡಿಕೆ ಶಿವಕುಮಾರ್ ಸಚಿವ ಸಂಪುಟ ವಿಸ್ತರಣೆ ಸಾಕಷ್ಟು ಕುತೂಹಲವನ್ನ ಕೆರಳಿಸಿದೆ. ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ಹಾಗೂ ಹರಿಪ್ರಸಾದ್ಗೆ ಹೈಕಮಾಂಡ್ ಈಗ ಬುಲಾವ್ ನೀಡಿದೆ. ಸಚಿವರ ಸ್ಥಾನದ ಆಕಾಂಕ್ಷಿಗಳು ಯಾರ್ಯಾರು ಅಂತ ನೋಡೋದಾದ್ರೆ ಲಕ್ಷ್ಮಣ್ ಸವದಿ ಇವರು ಕೂಡ ಆಕಾಂಕ್ಷಿ ಆಗಿದ್ದಾರೆ. ಅಪ್ಪಾಜಿ ನಾಡಗೌಡ, ರುದ್ರಪ್ಪ ಲಮಾಣಿ ಇರುವಂಥದ್ದು. ಜೊತೆಗೆ ಅಶೋಕ್ ಪಟ್ಟಣ್ ಕೂಡ ಇಲ್ಲಿ ಆಕಾಂಕ್ಷಿಯಾಗಿದ್ದಾರೆ, ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದಾರೆ. HC ಬಾಲಕೃಷ್ಣ ಇವರು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದಾರೆ. ಶ್ರೀನಿವಾಸ್ ಮಾನೆ ಇವರು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಆಗಿರುವಂಥದ್ದು. ರಾಘವೇಂದ್ರ ಹಿಟ್ನಾಳ್ ಇವರು ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದಾರೆ. ಬಿ ಶಿವಣ್ಣ ಡಿಕೆ ಸಂಪುಟವನ್ನು ಸೇರಲು ಬಯಸ್ತಾ ಇರುವಂಥದ್ದು. ಇನ್ನು NY ಗೋಪಾಲಕೃಷ್ಣ ಇವರು ಕೂಡ ಡಿಕೆ ಸಂಪುಟ ಸೇರಲು ಕಸರತ್ತು ನಡೆಸ್ತಿದ್ದಾರೆ. ತನ್ವೀರ್ ಸೇಠ್, ನರಸಿಂಹರಾಜ ಕ್ಷೇತ್ರದ ಶಾಸಕ ತನ್ವೀರ್ ಸೇಠ್ ಅವರು ಕೂಡ ಇಲ್ಲಿ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದಾರೆ. ಪೊನ್ನಣ್ಣ, AS ಪೊನ್ನಣ್ಣ, ಲಕ್ಷ್ಮಣ್ ಸವದಿ ಇವರು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಆಗಿರುವಂಥದ್ದು. ಅಪ್ಪಾಜಿ ನಾಡಗೌಡ ಇವರೆಲ್ಲರೂ ಕೂಡ ಅಂದರೆ ಡಿಕೆ ಸಂಪುಟ ಸೇರ್ಪಡೆಗೆ ಇವರೆಲ್ಲರೂ ಕೂಡ ಆಕಾಂಕ್ಷಿಗಳಿರುವಂಥದ್ದು. ಇರೋದು 20 ಸ್ಥಾನ ಅಷ್ಟೇ ಸಚಿವ ಸ್ಥಾನ. ಆದರೆ ಇದಕ್ಕೆ ಆಕಾಂಕ್ಷಿಗಳ ಸಂಖ್ಯೆ ಹೆಚ್ಚಾಗಿದೆ. ಯಾರಿಗೆ ಮಣೆ ಹಾಕೋದು, ಯಾರಿಗೆ ಬಿಡೋದು ಅನ್ನುವಂಥದ್ದು ಡಿಕೆ ಶಿವಕುಮಾರ್ಗೆ ತಲೆನೋವಾಗ್ಬಿಟ್ಟಿತ್ತು. ಇದೀಗ ಒಂದು ಪಟ್ಟಿಯನ್ನು ಸಿದ್ಧ ಮಾಡಿಕೊಂಡಿದ್ದು ಅದನ್ನು ಹೈಕಮಾಂಡ್ಗೆ ತಲುಪಿಸಿದ್ದಾರೆ. ಅಂದರೆ ರಾಹುಲ್ ಗಾಂಧಿ ಕೈಗೆ ಈಗಾಗಲೇ ಆ ಪಟ್ಟಿ ಸಿಕ್ಕಿರುವಂಥದ್ದು. ಈಗ ಹೈಕಮಾಂಡ್ ಯಾರಿಗೆ ಮಣೆ ಹಾಕುತ್ತೆ, ಹೊಸಬರಿಗೆ ಮಣೆ ಹಾಕ್ತಿದೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಅಂದರೆ 4-5 ಬಾರಿ ಶಾಸಕರಾಗಿರುವಂತಹ ಹೊಸಬರಿಗೆ ಸಚಿವ ಸ್ಥಾನವನ್ನು ನೀಡಲು ಈಗ ಹೈಕಮಾಂಡ್ ಮುಂದಾಗಿದೆ. ಪಕ್ಷ ಸಂಘಟನೆಯ ಒಂದು ದೃಷ್ಟಿಯಿಂದ ಏನು 4-5 ಬಾರಿ ಶಾಸಕರಾದಂತಹವರಿಗೆ ಈ ಬಾರಿ ಸಚಿವ ಸ್ಥಾನವನ್ನು ಕೊಡಲು ಮುಂದಾಗಿರುವಂಥದ್ದು ಹೈಕಮಾಂಡ್. ಆದರೆ ಇಲ್ಲಿ ಹಿರಿಯರು ಅನುಭವಕ್ಕೆ ಏನೋ ಒಂದು ಮನ್ನಣೆಯನ್ನು ಕೊಡಿ ಅಂತ ಕೇಳ್ತಿದ್ದಾರೆ. ಆದರೆ ಹೈಕಮಾಂಡ್ ಈಗ ಹೊಸಬರಿಗೆ ಹೆಚ್ಚಿನ ಆದ್ಯತೆ ಕೊಡಲು ಮುಂದಾಗ್ತಿದೆ.